ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ಬಹಳ ಜಾಗರೂಕರಾಗಿರಿ. ಮುಂದಿನ 24 ಗಂಟೆಯೊಳಗೆ ನಿಮ್ಮ ಮೊಬೈಲ್ಗೆ ಆಕಸ್ಮಿಕವಾಗಿ ಒಂದು ಅತ್ಯಂತ ಗಂಭೀರವಾದ OTP ಬರಲಿದೆ. ಹೌದು, ಈ ಸಂದೇಶವನ್ನ ನೀವು ಅಪ್ಪಿತಪ್ಪಿಯೂ ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಆ OTP ನೋಡಿದಾಗ ನೀವು ಒಂದು ಕ್ಷಣ ಆಶ್ಚರ್ಯಚಕಿತರಾಗಬಹುದು ಅಥವಾ ಗಾಬರಿಯಾಗಬಹುದು. ನೆನ್ಪಿಡಿ, ಇದು ನೀವು ಯಾರಿಗಾದ್ರೂ ಹಂಚಿಕೊಂಡಾಗಲೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ವೈಯಕ್ತಿಕ ಜೀವನಕ್ಕೆ ದೊಡ್ಡ ಮಟ್ಟದ ಹಾನಿಯಾಗುವ ಸಾಧ್ಯತೆ ಇದೆ. ಇದು ಕೇವಲ ಕಾಕತಾಳೀಯವಲ್ಲ, ನಿಮ್ಮ ರಾಶಿಯಲ್ಲಿ ನಡೆಯುತ್ತಿರುವ ಶುಕ್ರ ಮತ್ತು ರಾಹುವಿನ ಸಂಚಾರದಿಂದ ನಮಗೆ ಬಂದಿರುವ ಮುನ್ಸೂಚನೆಗಳನ್ನ ನಾವು ನಿಮಗೆ ತಿಳಿಸುತ್ತಿದ್ದೇವೆ. ಈ ರಹಸ್ಯ ಸಂಖ್ಯೆಯ ಹಿಂದೆ ನಿಮ್ಮ ಭವಿಷ್ಯದ ಒಂದು ದೊಡ್ಡ ತಿರುವು ಅಡಗಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಪರೀಕ್ಷೆಯ ಸಮಯವಾಗಲಿವೆ. ನಿಮ್ಮ ಸುತ್ತಮುತ್ತಲಿರುವ ಕೆಲವರು ನಿಮ್ಮ ಪ್ರಗತಿಯನ್ನ ಸಹಿಸಲಾರದೆ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿರಬಹುದು. ಆದ್ರೆ ಚಿಂತಿಸಬೇಡಿ, ನಿಮ್ಮ ಬೆನ್ನ ಹಿಂದೆ ದೈವಿಕ ಶಕ್ತಿಯ ರಕ್ಷಣೆ ಸದಾ ಇರುತ್ತೆ. ಈ OTP ಅಥವಾ ಸಂದೇಶವನ್ನ ರಹಸ್ಯವಾಗಿಟ್ರೆ ಮಾತ್ರ ನಿಮ್ಮ ಜೀವನ ಸುಂದರವಾಗಿರುತ್ತೆ. ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲಿರುವುದರಿಂದ ಧನ ಮತ್ತು ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ಆದ್ರೆ ಅತಿಯಾದ ನಂಬಿಕೆ ನಿಮ್ಗೆ ನಷ್ಟವನ್ನ ತರಬಹುದು. ವೃಷಭ ರಾಶಿಯವರೇ, ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ. ನೀವು ಸರಿಯಾದ ದಾರಿಯನ್ನು ಆರಿಸಿಕೊಂಡರೆ ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸುತ್ತೆ. ಕುಟುಂಬದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ಸಮಯದಲ್ಲಿ ನಿವಾರಣೆಯಾಗುತ್ತೆ. ಕೆಲಸ ಅಥವಾ ವ್ಯವಹಾರದಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ. ಯಾರಾದ್ರೂ ನಿಮ್ಗೆ ಅತಿಯಾದ ಲಾಭದ ಆಮಿಷ ತೋರಿಸಬಹುದು, ಆದ್ರೆ ಅವರ ಮಾತುಗಳಿಗೆ ಮರಳಾಗಬೇಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನ ತರಲಿದೆ. ನಿಮ್ಮ ಸಹನೆ ಮತ್ತು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ನೀವು ಇದುವರೆಗೆ ಅನುಭವಿಸಿದ ಎಲ್ಲಾ ಕಷ್ಟಗಳು ಮತ್ತು ಸಾಲದ ಬಾಧೆಗಳು ಈಗ ನಿಧಾನವಾಗಿ ದೂರವಾಗಲು ಶುರುವಾಗಿವೆ. ಆದ್ರೆ ನೆನ್ಪಿಡಿ, ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ವಿಶೇಷವಾಗಿ ನಿಮ್ಮ ಮೊಬೈಲ್ಗೆ ಬರುವ ಯಾವುದೇ ಅಪರಿಚಿತ ಲಿಂಕ್ ಅಥವಾ OTPಯನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇಂದಿನ ಡಿಜಿಟಲ್ ಜಗತ್ತಲ್ಲಿ ಸುರಕ್ಷತೆಯೇ ಮೊದಲ ಆದ್ಯತೆ. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡವು ದೈವಿಕ ಪರೀಕ್ಷೆಯ ಭಾಗವಾಗಿದೆ. ದೊಡ್ಡ ಯಶಸ್ಸನ್ನು ನೀಡುವ ಮೊದಲು ದೇವರು ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಿದ್ದಾರೆ. ಈಗ ಆ ಪರೀಕ್ಷೆಯ ಫಲಿತಾಂಶ ಪಡೆಯುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಪ್ರಗತಿಯನ್ನ ಕಂಡು ಹೊಟ್ಟೆ ಕಿಚ್ಚು ಪಡುವವರಿಂದ ದೂರ ಇರಿ. ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಹರಿಸಿ. ಮನಸ್ಸು ಚಂಚಲವಾಗದಂತೆ ನಿಯಂತ್ರಿಸುವುದು ಈ ಸಮಯದಲ್ಲಿ ಬಹಳ ಮುಖ್ಯ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಹಣದ ಉಳಿತಾಯದ ಕಡೆಗೆ ಗಮನ ಹರಿಸಿ. ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ಹಿರಿಯರೊಂದಿಗೆ ಸಮಯ ಕಳೆಯಿರಿ. ಅವರ ಬೆಂಬಲ ಮತ್ತು ಆಶೀರ್ವಾದನೆ ನಿಮ್ಮ ಜೀವನದ ಶಕ್ತಿ. ಕೊನೆಯದಾಗಿ, ದೈವ ಬಲವನ್ನ ನಂಬಿ ಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಿ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡಿ. ಇದು ನಿಮ್ಮ ನಿರ್ಧಾರಗಳನ್ನ ಸ್ಪಷ್ಟವಾಗಿಸುತ್ತೆ. ಮುಂದಿನ 24 ಗಂಟೆಗಳು ಜೀವನದ ದಿಕ್ಕನ್ನ ಬದಲಿಸುವ ಶಕ್ತಿ ಹೊಂದಿವೆ. ಜಾಗರೂಕರಾಗಿರಿ, ಧೈರ್ಯದಿಂದ ಇರಿ ಮತ್ತು ನಿಮ್ಮ ಮೇಲೆ ನಂಬಿಕೆ ಇಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ಶುಭವಾಗಲಿ. ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.